ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟ ವತಿಯಿಂದ ಒಳ ಮೀಸಲಾತಿ ರಹಿತ ಹಳೆಯ ಮೀಸಲಾತಿಯನ್ನು ಜಾರಿಗೆ ತರಬೇಕೆಂದು ಒತ್ತಾಯಿಸಿ ಮಾರ್ಚ್ 25ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ ತಿಳಿಸಿದ್ದಾರೆ. ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಜಾರಿಗೊಳಿಸಲು ಹೊರಟಿರುವ ಈ ಒಳ ಮೀಸಲಾತಿ ಅವೈಜ್ಞಾನಿಕತೆಯಿಂದ ಕೂಡಿದ್ದು ಇದರಿಂದ ಬಲಗೈ ಸಮುದಾಯಗಳಿಗೆ ಅನ್ಯಾಯವಾಗಲಿದೆ ಎಂದು ಹೇಳಿದರು. ನಾಗಮೋಹನ್ ದಾಸ್ ಅವರು ತಯಾರಿಸಿದ ಒಳ ಮೀಸಲಾತಿ ವರದಿ ಅವೈಜ್ಞಾನಿಕತೆಯಿಂದ ಕೂಡಿದ್ದು ಈ ವರದಿಯಿಂದ ರೋಸ್ಟರ್ ಪದ್ಧತಿಯಲ್ಲಿ ಬಲಗೈ ಸಮುದಾಯಗಳಿಗೆ ಅನ್ಯಾಯವಾಗುತ್ತಿದೆ. ಅವಕಾಶ ವಂಚಿತ ಸಮುದಾಯಗಳ ಇನ್ನಷ್ಟು ಅವಕಾಶಗಳನ್ನು ಕಸಿದುಕೊಳ್ಳುವಂತಾಗಿದೆ. ಆದ್ದರಿಂದ ರಾಜ್ಯ ಸರ್ಕಾರ ಜಾರಿಗೆ ತರಲು ಹೊರಟಿರುವ ಒಳ ಮೀಸಲಾತಿಯನ್ನು ಕೈಬಿಡಬೇಕೆಂದು ಒತ್ತಾಯಿಸಿ ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಬಲಗೈ ಸಮುದಾಯದ ಬಾಂಧವರು ರಾಜ್ಯದ ನಾನಾ ಭಾಗಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಲಿದ್ದು, ಬೀದರ್ ಜಿಲ್ಲೆಯಿಂದಲೂ ಕೂಡ ಹೆಚ್ಚಿನ ಜನರು ಭಾಗವಹಿಸಿ ಸರ್ಕಾರಕ್ಕೆ ಬಲಗೈ ಸಮುದಾಯಕ್ಕೆ ಆಗ್ತಿರುವಂತಹ ಅನ್ಯಾಯವನ್ನ ತಿಳಿಸಬೇಕೆಂದು ಹೇಳಿದರು. ಈ ಹೋರಾಟ ಬಹಳ ಮಹತ್ವವಾಗಿದ್ದು, ಯಾಕಂದ್ರೆ ಇವಾಗ ನಾವು ಮಾದಿಗ ಸಮುದಾಯದವರು ಹೋರಾಟ ಮಾಡಿದ ನೋಡು ನಾವು ಸುಮ್ಮನೆ ಕೂತ ಅಂದ್ರೆ ಅದು ಒಪ್ಪಣ್ಣಾಗ್ತದೆ. ಈಗಾಗಲೇ ನಾವು ಹಲವು ಸಾರಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ಈಗೇನು ನಮ್ಮ ನಾಗಮೋಹನ್ ದಾಸ್ ವರದಿಯನ್ನು ಕೊಟ್ಟಿದೆ, ಇದು ಅವೈಜ್ಞಾನಿಕವಾಗಿದೆ, ಇದನ್ನು ತಿರಸ್ಕಾರ ಮಾಡಿ ಇದನ್ನು ಯಾವುದೇ ಕಾರಣಕ್ಕೂ ಒಪ್ಪಿಗೆ ಮಾಡಬೇಡ್ರಿ ಅಂತ ಹೇಳಿ ಒತ್ತಾಯ ಕೂಡ ಮಾಡಿದೆವು. ಆದರೂ ಕೂಡ ಕೆಲವರ ಒಂದು ಷಡ್ಯಂತ್ರದಿಂದ ಇದು ಜಾರಿ ಮಾಡಲು ಹೊರಟಿದ್ದಾರೆ. ಇದ್ರಾಗೇನು ರೋಸ್ಟರ್ ಬಿಂದು ಮಾಡಿದ್ದಾರೆ ABC. ಇದರಿಂದ ಬಲಗೈ ಸಮುದಾಯಕ್ಕೆ ಭಾಳ ಹೊಡೆತ ಬೀಳ್ತಾ ಇದೆ. ಯಾಕಂದರೆ ಇದು ಜಾತಿ ಜನಸಂಖ್ಯೆ ಹೆಚ್ಚಿದೆ, ಅವರು ಜಾತಿ ಜನಸಂಖ್ಯೆ ಕಡಿಮೆ ತೋರಿಸಿದ್ದಾರೆ ನಾಗಮೋಹನ್ ದಾಸ್ ಅವರು. ಇದು ಭಾಳ ಅವೈಜ್ಞಾನಿಕ ಇದೆ. ಇದಕ್ಕಾಗಿ ಈ ವರದಿಯನ್ನು ತಿರಸ್ಕಾರ ಮಾಡಿ ಹಳೆಯ ಪದ್ಧತಿಯನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು. ಈ ಮುಂದೆ ಬರುವ ದಿನಗಳಲ್ಲಿ ಈ ರೋಸ್ಟರ್ ಬಿಂದು ಮಾಡಬೇಕು, ABC ಮಾಡಬೇಕಾದ್ರೆ ಕಾನೂನಾತ್ಮಕವಾಗಿ ಯಾವ ರೀತಿ ಮಾಡಬೇಕು ಅನ್ನೋಂಥ ಚರ್ಚೆ ಮಾಡಿ ಮಾತ್ರ ಮಾಡಬೇಕು ಅನ್ನೋ ಒತ್ತಾಯದಿಂದ ಇವತ್ತು ಬರುವ 25ನೇ ತಾರೀಕು ಅಂದರೆ ನಾಡಿದ್ದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಒಂದು ಪ್ರತಿಭಟನೆ ರ್ಯಾಲಿ. ಇದು ರ್ಯಾಲಿ ಏನದು ಸರ್ಕಾರ ಮೇಲೆ ಒತ್ತಡ ಇರಲ್ಲ. ಯಾಕಂದರೆ ಈ ಅವೈಜ್ಞಾನಿಕವಾದ ನಾಗಮೋಹನ್ ದಾಸನ ವರದಿ ಇದೆ, ಇದರ ಆಧಾರ ಮೇಲೆ ABC ರೋಸ್ಟರ್ ಬಿಂದು ಮಾಡಿದ್ದಾರೆ. ಇದನ್ನು ರದ್ದು ಮಾಡಿ ಹಳೆಯ ಏನು ಮಾಡಬೇಕಂತ ಈಗಾಗಲೇ ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ನು ಈಗ 54,000 ಏನು ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದೇ ಪದ್ಧತಿಯನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಯಾಕಂದರೆ ಈ ಹೊಸ ರಿಸರ್ವೇಷನನ್ನು ಈ 17% ಮಾಡಿದ್ದು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕಾನೂನು ಪ್ರಕಾರ 50%ಗಿಂತ ಹೆಚ್ಚಿಗೆ ಮಾಡೋಕ್ಕೆ ಅವಕಾಶ ಇಲ್ಲ. ಆ ದೃಷ್ಟಿಯಿಂದ ಮುಂದುವರೋ ದಿನಗಳಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದು ವಿಚಾರ ಮಾಡಿ ಕಾನೂನು ಒಂದು ಸಲಹೆ ತಗೊಂಡು ಮುಂದೆ ಮಾಡಬೇಕು ಅಂತ ನಮ್ಮ ಒತ್ತಾಯ ಇದೆ. ಅದೇ ರೀತಿ ಈಗೇನು ಈ ರೋಸ್ಟರ್ ಬಿಂದು ಸಲುವಾಗಿ ಏನು ಮಾದಿಗ ಸಮುದಾಯದವರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋದು, ರಾಜಕೀಯವಾಗಿ ಮಾತನಾಡೋದು, ಆಮೇಲೆ ನಮ್ಮ ಬಲಗೈನ ನಾಯಕರುಗಳನ್ನು ಹೇಳಿಸೋದು, ಇದು ಶುದ್ಧ. ನಾವು ಅದನ್ನು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂದರೆ ನಮಗೂ ಮಾತಾಡೋಕೆ ಬರ್ತದೆ, ನಾವು ಸುಮ್ಮ ಕೊಡೋದಲ್ಲ. ಅವ್ರ ಸಮಾಜ ನಾಯಕರು ನಾವು ಬೈಬೋದು. ಯಾಕಂದರೆ ನಾವು ಹಿಂದಿನಿಂದ ಬಂದಿದ್ವಿ, ನಾವು ಅಣ್ಣ ತಮ್ಮರಂಗೆ ಇದ್ಕೊಂಡು ಬಂದೀವಿ. ಮುಂದೂ ಕೂಡ ಅದೇ ರೀತಿ ಇರಬೇಕು. ನಾವು ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಾವು ಇಬ್ಬರು ಕುಂತು ಬಗೆಹರಿಸ್ಕೊಂಡೇ ಸರ್ಕಾರ ಮೇಲೆ ಯಾವುದರ ಕ್ರಮ ಕೈಗೊಳ್ಳಕ್ಕೆ ಹೇಳಬೇಕು. ವಿನ ಯಾರೋ ಒಂದು ಬಂದು ಯಾರೋ ಒಂದು ಹೇಳಿಕೆಗೆ ಇವರು ನಮ್ಮ ಸಮಾಜದ ಸಚಿವರಿಗೆ ಆಗಲಿ ಹಿರಿಯರಿಗಾಗಲಿ ಬೈಯೋದು ಬಹಳ ತಪ್ಪದ. ಅದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೀವಿ. ಒಂದು ವೇಳೆ ಇದೇ ರೀತಿ ಅವರು ಮುಂದುವರೆದ್ರೆ ನಾವು ಮುಂದೆ ಕೂಡ ನಮ್ಮ ಜನಾಂಗ ಸುಮ್ಮ ಕೊಡಲ್ಲ. ನಾವು ಯಾವ ರೀತಿ ಉತ್ತರ ಕೊಡಬೇಕು ಕೊಡ್ತೀವಿ, ಅದು ಮತ್ತೆ ಬೇರೆ. ಅದು ಆಗಬಾರ್ದು. ನೀವು ಸೋದರತ್ವ ಭಾವನೆಯಿಂದ ಇರಬೇಕು, ಮುಂದುವರಿಬೇಕು ಅನ್ನೋ ನಮ್ಮ ಉದ್ದೇಶ ಇದೆ. ಆ ಹಿನ್ನೆಲೆಯಲ್ಲಿ ಈಗ ನಾವು ಸರ್ಕಾರ ಮೇಲೆ ಇಷ್ಟೇ ಹೇಳಕ್ಕೆ ಬಯಸ್ತೀವಿ. ಈ ಕರ್ನಾಟಕ ರಾಜ್ಯ ಬಲಗೈ ಜಾತಿ ಒಕ್ಕೂಟದ